Hello friends, welcome to Smile Talk Paramedical channel. ಫ್ರೆಂಡ್ಸ್, ಕ್ಲೂ ಎ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ಆನ್ಲೈನ್ ಮುಖಾಂತರ ವೆರಿಫಿಕೇಶನ್ ಮಾಡಿದ್ರು. ಆ ಕ್ಲೂ ಎ ವಿದ್ಯಾರ್ಥಿಗಳಿಗೆ ಏನಾಗಿತ್ತು ಅಂತಂದರೆ, ಸ್ಟೇಟಸ್ ಚೆಕ್ ಮಾಡಿದಾಗ ಅಲ್ಲಿ ಕನ್ನಡ ಮೀಡಿಯಂ ನೋ ಅಂತ ತೋರಿಸ್ತಾ ಇದೆ. ನಾವು ಕೆಟಗರಿ ರಿಸರ್ವೇಷನ್ ಇದೆ, ಆದರೂ ಕೂಡ GM ಅಂತ ಬಂದಿದೆ. ನಮಗೆ ಗ್ರಾಮೀಣ ಕನ್ನಡ ಮೀಡಿಯಂ ಇದೆ, ಆದರೂ ಕೂಡ ನೋ ಅಂತ ಬಂದಿದೆ. ಅಪ್ಲಿಕೇಶನ್ ಹಾಕಬೇಕಾದ್ರೆ ನಾವು ಇದನ್ನು ಇನ್ಕಮ್ ಸರ್ಟಿಫಿಕೇಟ್ ಹಾಕಿರಲಿಲ್ಲ. ಕನ್ನಡ ಮೀಡಿಯಂ ನೋ ಅಂತ ಹಾಕಿದ್ವಿ, ತಪ್ಪಾಗಿತ್ತು. ಇದೆಲ್ಲ ಪ್ರಾಬ್ಲಮ್ ಇರುವಂಥ ವಿದ್ಯಾರ್ಥಿಗಳಿಗೆ ಒಂದು ಚಾನ್ಸಸ್ಸನ್ನು ಕೊಟ್ಟಿರೋದು KE. ನೀವು ಮಿಸ್ಟೇಕ್ ಮಾಡಿದರೆ, ಅಪ್ಲಿಕೇಶನ್ದಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದರೆ, ಸೊ ಅಂಥ ವಿದ್ಯಾರ್ಥಿಗಳು ಏನು ಮಾಡ್ಬೇಕಂತಂದರೆ KE ಬೆಂಗಳೂರಿಗೆ ಬಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಂಡು ಹೋಗ್ರಿ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಬರೆದಿದ್ದಾರೆ. ಅಭ್ಯರ್ಥಿಗಳು ಆನ್ಲೈನ್ ಪೋರ್ಟಲ್ನಲ್ಲಿ ಗ್ರಹಿಸಿರುವ ಮಾಹಿತಿಗಳ ಬಗ್ಗೆ ವ್ಯತ್ಯಾಸವಿದ್ದಲ್ಲಿ, ಇನ್ನೊಂದ್ಸಲ ಇಂಗ್ಲೀಷಲ್ಲಿ ಓದ್ತೀನಿ ನೋಡ್ರಿ. ಆನ್ 29/6 ಪೋರ್ಟಲ್ ವಾಸ್ ಅನೇಬಲ್ ಕ್ಯಾಂಡಿಡೇಟ್ ಟು ವೆರಿಫೈ ಇನ್ಫಾರ್ಮೇಷನ್ ಫಾರ್ ದ UG CET 24 ವಿಚ್ ವೇರ್ ಪ್ಯಾಚ್ಡ್ ಫ್ರಮ್ ದ ವೇರಿಯಸ್ ಡಿಪಾರ್ಟ್ಮೆಂಟ್ ಥ್ರೂ ದಿ ವೆಬ್ಸೈಟ್ಸ್. ಅಂದ್ರೆ ಏನಂತಂದರೆ, ನಾವು ಬೇರೆ ಬೇರೆ ವೆಬ್ಸೈಟ್ ಇದರಿಂದ ಡಿಪಾರ್ಟ್ಮೆಂಟ್ಗಳಿಂದ ನಿಮ್ಮ ಇನ್ಫಾರ್ಮೇಷನ್ಗಳನ್ನು ಕಲೆಕ್ಟ್ ಮಾಡಿದ್ವಿ. ಆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದಾಗ ಅದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ, ಅಂದರೆ ಹೊಂದಾಣಿಕೆಯಾಗದಿದ್ದರೆ, ಉದಾಹರಣೆಗೆ ನೀವು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳದೀರಿ, ಆದರೆ ಅಲ್ಲಿ ನೀವು ಚೆಕ್ ಮಾಡಿ ನೋಡಿದಾಗ ಅಲ್ಲಿ ನೋ ಅಂತ ಇತ್ತು, ಅದು ಮ್ಯಾಚ್ ಆಗಲಿಲ್ಲ. ನೀವು ರೂರಲ್ದವರು ಇದ್ದೀರಿ, ಅಪ್ಲಿಕೇಶನ್ ಹಾಕಬೇಕಾದ್ರೆ ಎಸ್ ಅಂತ ಹಾಕಿರಿ, ಆದರೆ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ದಲ್ಲಿ ನೋ ಅಂತ ತೋರಿಸ್ತಾ ಇದೆ, ಮ್ಯಾಚ್ ಆಗಲಿಲ್ಲ. ಇಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು, KEಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನನ್ನು ಮಾಡಿಸ್ಕೊಳ್ಬೇಕು. ಅವರು ಕೊಟ್ಟಿರುವಂತಹ ಡೇಟ್ಗೆ ನೀವು ಹೋಗಿ ಏನು ಮಾಡಬೇಕು ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬೇಕು. ಇಲ್ಲಿ ಕೊಟ್ಟಿರುವಂಥ ಅಡ್ರೆಸ್ ಇದೆ ನೋಡ್ರಿ, 18ನೇ ಅಡ್ಡ ರಸ್ತೆ, ಸಂಪಿಗೆ ನಗರ, ಮಲ್ಲೇಶ್ವರಂ ಹೋಗಬೇಕು. ಒಂದು ವಿದ್ಯಾರ್ಥಿ ಕೇಳ್ತಾ ಇದ್ರು, ಸರ್ ನಮ್ಮದು ಕನ್ನಡ ಮೀಡಿಯಂ ನೋ ಅಂತ ಇದೆ, ರೂರಲ್ ನೋ ಅಂತ ಇದೆ, ನಾನು ಬೆಂಗಳೂರಿಗೆ ಹೋಗಲಿಲ್ಲ ಅಂದರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ? ಏನೂ ಆಗೋದಿಲ್ಲ. ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೂ ಕೊಡ್ತಾರೆ, ವೆರಿಫಿಕೇಶನ್ ಸ್ಲಿಪ್ಪನ್ನು ಕೊಡ್ತಾರೆ. ಆದರೆ ನಿಮಗೆ ಕನ್ನಡ ಮೀಡಿಯಮ್ದು ರೂರಲ್ದು ರಿಸರ್ವೇಷನ್ ಸಿಗುವುದಿಲ್ಲ ಅಷ್ಟೇ. ಕ್ಯಾನ್ಸಲ್ ಆಗೋದಿಲ್ಲ ಅಡ್ಮಿಷನ್ನು, ನಿಮ್ಮನ್ನ ರಿಜೆಕ್ಟ್ ಮಾಡೋದಿಲ್ಲ. ಅವರು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಡ್ತಾರೆ, ಆಪ್ಷನ್ ಎಂಟ್ರಿ ಮಾಡ್ಬೋದು, ವೆರಿಫಿಕೇಶನ್ ಸ್ಲಿಪ್ ಬರುತ್ತೆ. ಆದರೆ ನಿಮ್ಮದು ಕನ್ನಡ ಮೀಡಿಯಮ್ಮು ರೂರಲ್ ನೋ ಅಂತ ಇದ್ದಾಗ ನಿಮಗೆ ರಿಸರ್ವೇಷನ್ ಸಿಗೋದಿಲ್ಲ ಅಷ್ಟೇ. ಹೋಗಲಿ ಬಿಡಿ ಸರ್, ನನ್ನ ಕನ್ನಡ ಮೀಡಿಯಂ ನೋ ಅಂತ ಬಂದಿದೆ, ರೂರಲ್ ಕೂಡ ನೋ ಅಂತ ಬಂದಿದೆ, ನನಗೇನು ತೊಂದರೆ ಆಗೋದಿಲ್ಲ ಅಂತಂದರೆ, ನಂದು SC ಇದೆ, ST ಇದೆ, ನಾನು ಅದರಲ್ಲಿ ಟ್ರೈ ಮಾಡ್ತೀನಿ, ನನ್ನ ಪರ್ಸೆಂಟೇಜ್ ಚೆನ್ನಾಗಿದೆ ಅಂದರೆ ನೋ ಪ್ರಾಬ್ಲಮ್, ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಲಿಲ್ಲ ಅಂದರೆ ನಡೀತದ. ಇಲ್ಲ ಸರ್, ನನಗೆ ಸ್ವಲ್ಪ ಡೌಟ್ ಇದೆ, ನನಗೆ ಕನ್ನಡ ಮೀಡಿಯಮ್ಮು ರಿಸರ್ವೇಷನ್ ಬೇಕು, ರೂರಲ್ದು ರಿಸರ್ವೇಷನ್ ಬೇಕು, ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಮುಂದೆ ಅದು ನನಗೆ ಇದಕ್ಕೆ ಸೀಟ್ ತೊಗೊಳಿಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ನೀವು ಬೆಂಗಳೂರಿಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡು ಬರಬೇಕು. ಓಕೆ, ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡಿ. ಯಾರ ಒಂದು ವಿದ್ಯಾರ್ಥಿಗಳು ಕನ್ನಡ ಮೀಡಿಯಮು ರೂರಲ್ ನೋ ಅಂತ ಬಂದಿದೆ, ಅವ್ರಿಗೆ ಏನಾದರೂ ರಿಸರ್ವೇಷನ್ ಬೇಕಾಗಿದ್ದರೆ, ಸರ್ ನಾನು ಕನ್ನಡ ಮೀಡಿಯಂ ರೂರಲ್ ರಿಸರ್ವೇಷನ್ ಬೇಕು ಅಂತಂದರೆ ನೀವು ಬೆಂಗಳೂರಿಗೆ ಹೋಗಬೇಕು. ಬಟ್ ಅದರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ, ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು, ಎಲ್ಲ ಮಾಡ್ಬೋದು, ಆದರೆ ರಿಸರ್ವೇಷನ್ ಮಾತ್ರ ಮಿಸ್ ಆಗುತ್ತೆ. ಓಕೆ, ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಾ ಲೈವಲ್ಲಿ ಬಂದಾಗ ಇದನ್ನೇ ಭಾಳ ಸಲ ಕೇಳಿದ್ದೀರಿ ನೀವು ಡೌಟ್ಸ್ಗಳನ್ನು. ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು.